ದೇವೇಗೌಡರು ಮತ್ತೆ ಪ್ರಧಾನಿ ಆಮೇಲೆ ಕನಸಿಟ್ಟಿದ್ದಾರೆ ಅಂತ ಸುದ್ದಿ. ಸೊ ನಿಮ್ಮ ಅಭಿಪ್ರಾಯ? ಅದೊಂದು ತಿರುಕನ ಕನಸು ಅಷ್ಟೇ. ಯಾಕೆಂದರೆ 2 ಸೀಟು ಗೆಲ್ಲಕ್ಕಾಗದೇ ಇರೋರು ಅವತ್ತು ಯಾವುದೋ ಒಂದು ಕಾರಣಕ್ಕಾಗಿ ಪ್ರಧಾನಿ ಆಗಿರ್ಬೋದು. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಬಾರಿ ಅವ್ರು ಗೆಲ್ಲೋದೇ ಕಷ್ಟ ಇದೆ ತುಮಕೂರಿನಲ್ಲಿ. ಅದು ಇವತ್ತಿನ ಅವ್ರ ಪರಿಸ್ಥಿತಿ. ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಪಕ್ಷಕ್ಕೆ ಸುಮಾರು ಕಡೆ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಯಾಕೆಂದರೆ ಅವರು ಹಿಂದೆ ಯಡಿಯೂರಪ್ಪ ಅವರು BJPಯಲ್ಲಿ ಇದ್ಕೊಂಡು ಕೂಡ ತುಂಬ ಜಾತ್ಯತೀತ ರಾಜಕಾರಣ ಮಾಡಿದವರು, ಎಲ್ಲೂ ಕಮ್ಯುನಲ್ ರಾಜಕಾರಣ ಮಾಡಿದವರಲ್ಲ. BJPಯಲ್ಲಿ ಇದ್ದಂಥ ತುಂಬ ಜನರ ಮೇಲೆ ಆರೋಪಗಳಿರುತ್ತೆ ಹೊರತು ಯಡಿಯೂರಪ್ಪನವ್ರು ಈವರೆಗೆ ಯಾರೂ ಆರೋಪ ಮಾಡಲ್ಲ. ಇಂಥ ಒಬ್ಬ ವ್ಯಕ್ತಿಯಿಂದ ಒಂದಿಷ್ಟು ಆಲ್ರೆಡಿ ಅವ್ರ ಬಗ್ಗೆ ಅಲ್ಲಿರೋ ರಿಪೋರ್ಟ್ ಪ್ರಕಾರನೇ ಸ್ವಲ್ಪ ಆ್ಯಂಟಿ ಇದೆ. ಕಳೆದ ಚುನಾವಣೆಯಲ್ಲೂ ಕೂಡ ಕಡಿಮೆ ಅಂತರದಿಂದ ಅವರು ಗೆದ್ದಿದ್ರು. ಸೊ ಹೇಗೆ ನಡೀತಾ ಒಂದು ಕಡಿವಾಣ ಹಾಕಲಿಕ್ಕೆ ಅವ್ರ ಬಾಯಿಗೆ ಅಥವಾ ಹೇಗೆ? ನೋಡಿ, ನಾನು ಅಧಿಕಾರದಲ್ಲಿದ್ದಾಗ ಈಗ ಹಿಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳೋ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದು ನನ್ನ ಸ್ಪಷ್ಟವಾದ ನಿಲುವು. 1-2 ಬಾರಿ ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ಮಾತನಾಡಿದಂಥದ್ದು ಎಲ್ಲರ ಮನಸ್ಸಿಗೂ ನೋವಾಗಿದೆ. ಈಗಾಗಲೇ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತನಾಡಿದ್ದಾರೆ. ಈಗಾಗಲೇ ಸುಧಾರಣೆ ಆಗಿದೆ. ಅವರು ಬಹಳ ದೊಡ್ಡ ಅಂತರದಲ್ಲಿ ಲೋಕಸಭೆಗೆ ಗೆದ್ದು ಬರ್ತಾರೆ. ಉಡುಪಿ ಚಿಕ್ಕಮಗಳೂರು ಅಲ್ಲಿ ಶೋಭಾ ಕರಂದ್ಲಾಜೆ ಅಲ್ಲೂ ಒಂಥರ ಗೋ ಬ್ಯಾಕ್ ಶೋಭಾ ಅಂತ ಒಂದು ನೋಡಿ, ಚುನಾವಣೆ ಅಭ್ಯರ್ಥಿ ಘೋಷಣೆ ಆಗೋವರೆಗೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲ ರಾಜಕೀಯ ಪಕ್ಷದಲ್ಲಿದ್ದಂತೆ ಅಲ್ಲೂ ಇರಬಹುದು. ಆದರೆ ಈಗ ಡಿಕ್ಲೇರ್ ಆದಮೇಲೆ 9ರಿಂದ ಎಲ್ಲ ಶಾಸಕರು ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ. ಈ ಬಾರಿ ಮೊದಲಿಗಿಂತ ಹೆಚ್ಚಿನ ಲೀಡ್ನಲ್ಲಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನಿಂದ ಗೆಲ್ತಾರೆ. ಚಿತ್ರದುರ್ಗದಲ್ಲೂ ಇವಾಗ ಟಿಕೆಟ್ ಘೋಷಣೆ ಆದ ನಂತರ ಈ ನಾರಾಯಣ ಸ್ವಾಮಿ ಅವರಿಗೆ ಬೋವಿ ಜನಾಂಗದವರು ಆಮೇಲೆ ಸ್ವಾಭಾವಿಕ ಇವರೇ ಈ ಥರ ಯಾವುದೋ ಒಂದು ಸಮಾಜದವರು ನಮಗೂ ಸೀಟ್ ಬೇಕು ಅಂತ ಅಲ್ಲಿ ಸ್ವಾಮೀಜಿಯವ್ರು ಕೇಳೋದು, ಮತ್ತೊಂದು ಕೇಳೋದು ಸ್ವಾಭಾವಿಕವಾಗಿ. ದೊಡ್ಡ ಗುರಿ ಇದ್ದಾಗ ನಮಗೆ 22 ನಾವು ಸ್ಥಾನಗಳನ್ನು ಗೆಲ್ಲೇಬೇಕು ಅಂತ ಗುರಿ ಇದ್ದಾಗ ಇಂಥ ಸಣ್ಣದ ಎಲ್ಲೋ ಒಂದು ಹರ್ಡಲ್ಸ್ ಆಗಲ್ಲ. ಮಾತನಾಡ್ತಾ ಇದ್ದೇವೆ, ಅವರ ಮನವರಿಕೆ ಮಾಡ್ತಾ ಇದ್ದೇವೆ. ಪರಿಸ್ಥಿತಿಯ ಏನು ಪರಿಸ್ಥಿತಿನಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಕೇಂದ್ರದ ನಾಯಕರು ಅಂತ ತಿಳಿಸ್ತಾ ಇದ್ದೇವೆ. ನನಗನ್ಸುತ್ತೆ ಎಲ್ಲವೂ ಸರಿ. ರಾಜಕೀಯ ಜೀವನದಲ್ಲಿ ಈ ಕ್ಷಣದಲ್ಲಿ ನೀವು ಮಿಸ್ ಮಾಡ್ಕೊಳ್ತಿರೋಂಥ ವ್ಯಕ್ತಿ ಯಾರು? ಅನಂತಕುಮಾರ್. ತುಂಬ ಎಲೆಕ್ಷನ್ ನಮ್ಮವರ ಸಂಬಂಧ ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಸುಮಾರು 25-30 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು ನಾವು. ಏನೇ ಕೆಲಸ ಆಗಬೇಕಾದರೂ ಡೆಲ್ಲಿನಲ್ಲಿ ಯಾರೇ ಹೋಗಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಂತ್ರಿಗಳನ್ನ ಅವ್ರ ಚೇಂಬರ್ಗೆ ಕರೆಸಿ ಕೆಲಸ ಮಾಡಿಸ್ಕೊಳ್ತಿದ್ದಂಥ ಒಬ್ಬ ಹಿರಿಯ ವ್ಯಕ್ತಿ. ಅವನು ಕಳ್ಕೊಂಡು ನಾವು ಭಾಳ ನಮ್ಮ ಪಕ್ಷಕ್ಕೆ ಅಂಥ ವ್ಯಕ್ತಿ ಮತ್ತೊಮ್ಮೆ ಸಿಗ್ತಾರ ಅನ್ನೋ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. BJP ಕಡೆ ಒಂದು ಅಭಿಯಾನ ನಡೀತಾ ಇದೆ. ಎಲ್ಲ ಕಡೆಗೂ ಏನಂದರೆ ಮೋದಿನೇ ನಮ್ಮ ಅಭ್ಯರ್ಥಿ ಅಂತ. ಹೌದು, ಮೋದಿ 5 ವರ್ಷ ಆಯಿತು, ತುಂಬ ಸಾಧನೆ ಮಾಡಿದ್ದಾರೆ. ದೇಶ ವಿದೇಶ ಆಗಿರಲಿ, ಭ್ರಷ್ಟಾಚಾರ ಆಗಿರಲಿ, ಆಮೇಲೆ GST ಆಗಿರಲಿ, ನೋಟ್ ಬ್ಯಾನ್ ಆಗಿರಲಿ, ತುಂಬ ಕೆಲಸ ಮಾಡಿದ್ದಾರೆ. ಅದು ಯುವಕರಲ್ಲಿ ಒಂದು ರೀತಿ ಮೋದಿ ಅಲೆ ಇದೆ. ಸಂಸದರು ಏನು ಇದ್ದಾರೆ BJPಯಿಂದ, ಯಾಕೆ ಅವ್ರಿಗೇನು ಮುಖ ಇಲ್ವಾ? ಅವ್ರುಗಳಿಗೆ ನನ್ನ ಸಾಧನೆ ಮೇಲೆ ಕೆಲಸ ಓಟ್ ಕೊಡು ಅಂತ ಕೇಳೋಕ್ಕೆ ಆಗಲ್ಲ. ನೋಡಿ, 2 ಪ್ರಶ್ನೆ ಇರುತ್ತೆ. ಅವರೇ ಲೋಕಸಭಾ ಸದಸ್ಯನಾದವನಿಗೆ ಆಯಾ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಇತಿಮಿತಿಗಳಿರುತ್ತೆ. ಕೆಲವು ರೈಲು ಯೋಜನೆ ತರ್ಬೋದು, ಕೆಲವು ರಾಷ್ಟ್ರೀಯ ಹೆದ್ದಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಂದಿದ್ದಾರೆ ಎಲ್ಲ ಸಂಸತ್ ಸದಸ್ಯರು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಕಾಂಗ್ರೆಸ್, JDS, BJP ಅಂತಿಲ್ಲ. ಎಲ್ರಿಗೂ ಯಾವುದೇ ಭೇದ ಭಾವನೆಯನ್ನು ಮಾಡ್ದೇನೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ನಿರ್ಲಕ್ಷ್ಯ ಮಾಡ್ದೇನೆ JDS ಇದೆ ಅಂಥೇಳಿ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಸತ್ ಸದಸ್ಯರು ನಿರೀಕ್ಷೆ ಮೀರಿ 16 ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇನೆ ಅವ್ರನ್ನ ಇವತ್ತು ಅಭ್ಯರ್ಥಿಗಳಿಂದ ಘೋಷಣೆ ಸಹ ಆಗಿದೆ. ಒಂದು ಪೆಂಡಿಂಗ್ ಇದೆ, ಇವತ್ತು ಕ್ಲಿಯರ್ ಆಗಿದೆ. 5 ಕಾರಣ ಕೊಡಿ ನಿಮಗೆ ಯಾಕೆ BJPಗೆ ವೋಟ್ ಹಾಕಬೇಕು ರಾಜ್ಯದಲ್ಲಿ ಜನ. ನಂಬರ್ 1, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಜಗತ್ತೇ ಅಚ್ಚರಿ ಪಡೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿರುವಂಥ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳು. ನಂಬರ್ 2, ನಾವು 5 ವರ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ರೈತರ ಬಡ್ಜೆಟನ್ನು ಮಂಡನೆ ಮಾಡಿ, ರೈತರ ಸಾಲ ಮನ್ನಾ ಮಾಡಿ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಅಪರೂಪದ ಕಾರ್ಯಕ್ರಮ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದು ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳನ್ನು ಬಲಪಡಿಸಿ, ಸುವರ್ಣ ಭೂಮಿ ಯೋಜನೆ, ಸುವರ್ಣ ಗ್ರಾಮ ಯೋಜನೆ, 16 ಯೋಜನೆಗಳನ್ನು ಜಾರಿಗೆ ತಂದಂಥದ್ದು ರಾಜ್ಯದ ಜನತೆಗೆ ಗೊತ್ತಿರುವಂಥ ಸಂಗತಿ. ಹೀಗಾಗಿ ನಾವು ಮಾಡುವಂಥ ಅಭಿವೃದ್ಧಿ ಕಾರ್ಯ. 3ನೇದು, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು, ವರ್ಗಾವಣೆ ದಂಧೆಲಿ ನಿರಂತರವಾಗಿ ನಿಂತಿರುವಂಥದ್ದು. ಇದರಿಂದ ಜನ ಬೇಸತ್ತಿದ್ದಾರೆ. ನನಗನ್ಸುತ್ತೆ ಈ 3-4 ಕಾರಣಕ್ಕಾಗಿ ನಾವು ನಿಶ್ಚಿತವಾಗಿ ಈ ಬಾರಿ ದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಮೋದಿ ಮತ್ತೆ ಪ್ರಧಾನಿ ಆಗೋದು ಪಕ್ಕ? 100ಕ್ಕೆ 100 ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಾರೆ. ನಿಮ್ಗೆ ಹೇಳೋದು ನಾನು ಮರ್ತೆ,
ಮೊನ್ನೆ ಬಡ್ಜೆಟ್ನಲ್ಲಿ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ 6,000 ರೂಪಾಯಿ ಪ್ರತಿ ವರ್ಷ, 75,000 ಕೋಟಿ ಪ್ರತಿ ವರ್ಷ ಅವನು ಬದುಕಿರೋವರೆಗೆ 6,000 ರೂಪಾಯಿ ಕೊಡುವಂಥ ವಿನೂತನವಾದ ಯೋಜನೆ. ಬಹುಶಃ ಇದೊಂದು ದೊಡ್ಡ. ಬಟ್ ಅದನ್ನೆಲ್ಲ ಪ್ರತಿಪಕ್ಷಗಳು ರಾಹುಲ್ ಗಾಂಧಿ ಎಲ್ಲ ಲೆವಡಿ ಮಾಡ್ತಾ ಇದ್ರೆ ಪ್ರತಿದಿನ 17 ರೂಪಾಯಿಂದ ರೈತನ ಜೀವನ ಏನು ಸುಧಾರಣೆ ಆಗುತ್ತೆ? ಉಚಿತನದ ಪರಮಾವಧಿ ರೀ. ರಾಹುಲ್ ಗಾಂಧಿ ಮಾದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈಗ ಅವ್ರಿಗೆ ಗೆದ್ದು ಬರಲಿ ನೋಡೋಣ, ಅದು ಬೇರೆ ವಿಷಯ. ಮತ್ತು ಇನ್ಕಮ್ ಟ್ಯಾಕ್ಸು 2.5 ಲಕ್ಷ ಇದ್ದನ್ನು 5 ಲಕ್ಷ, 1.5 ಲಕ್ಷ ಸೇವಿಂಗ್ಸ್ ಇದ್ದರೆ 6.5 ಲಕ್ಷದ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟಿರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ ಅನುಕೂಲ ಆಗಿದೆ. ಮತ್ತು ಸಣ್ಣ ವ್ಯಾಪಾರಿಗಳು 40 ಲಕ್ಷದವರೆಗೆ ಒಂದು ಪೈ ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಅನ್ನುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ಆರೋಗ್ಯ ವಿಮಾ ಯೋಜನೆ 50 ಲಕ್ಷ ಕುಟುಂಬಕ್ಕೆ ಸವಲತ್ತು ಸಿಗುವಂಥ, 5 ಲಕ್ಷದವರೆಗೆ ಉಚಿತವಾಗಿ ವೈದ್ಯಕೀಯ ಸವಲತ್ತು ಕೊಡುವಂಥದ್ದು ಐತಿಹಾಸಿಕ ತೀರ್ಮಾನ. ಈ ಎಲ್ಲ ಸಂಗತಿಗಳು ಸಹ ಇವತ್ತು ಅನುಕೂಲ ಆಗುತ್ತೆ. ಇವತ್ತು ಯಾತಕ್ಕೋಸ್ಕರ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, JDS ಅನ್ನು ದೂರ ಇಡಬೇಕು ಅಂತಿದ್ದಾರೆ ಅಂದರೆ, ನೀರಾವರಿ ಯೋಜನೆಗೆ ಇವರು ಆದ್ಯತೆ ಕೊಡಲಿಲ್ಲ. ಆಲಮಟ್ಟಿ ಅಣೆಕಟ್ಟು ಯೋಜನೆ 524 ಮೀಟರ್ಗೆ ಏರಿಸಿ ಒಂದು 45-46 ಗ್ರಾಮಗಳನ್ನ ಶಿಫ್ಟ್ ಮಾಡಿ ಸುಮಾರು 173 TMC ನೀರು ಉಪಯೋಗಿಸ್ಕೋಬೇಕಾಗಿತ್ತು. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು, ಆಣೆ ಮಾಡಿದ್ರು, ನಾನು ಅಧಿಕಾರಕ್ಕೆ ಬರ್ತಿದ್ದಂಗೆ 10,000 ಕೋಟಿ ಖರ್ಚು ಮಾಡ್ತೇನೆ, 10 ರೂಪಾಯಿ ಖರ್ಚು ಮಾಡಲಿಲ್ಲ. ಕೊನೆಯದಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅಂದರೆ ಈ ರಾಜ್ಯದಲ್ಲಿ 2 ರೀತಿ ವಿಭಜನೆ ಆಗಿಬಿಟ್ಟಿದೆ ಇವಾಗ. ಒಂದು ಯಡಿಯೂರಪ್ಪರು ಒಂದು ಕಡೆಗೆ, ಇನ್ನೊಂದು ಕಡೆ ದೇವೇಗೌಡರು ಅವ್ರ ಕುಟುಂಬ ಒಂದು ಕಡೆಗೆ, ಆಮೇಲೆ ಕಾಂಗ್ರೆಸ್ ಇನ್ನೊಂದು ಕಡೆಗೆ. ಸೊ ಈಗ ಏನಾಗಿದೆ, ಫಸ್ಟು ಕಾಂಗ್ರೆಸ್ ಅವರು ಮಾತ್ರ ಯಡಿಯೂರಪ್ಪನ ವಿರೋಧ ಮಾಡ್ತಾಯಿದ್ರು. ಇವಾಗ JDS ಅವ್ರ ಮಕ್ಕಳು, ಮೊಮ್ಮಕ್ಕಳು, ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡಿದ್ದಾರೆ. ಸೊ ನೀವು ಯಾವ ರೀತಿ ಅವ್ರನ್ನ ಕೌಂಟರ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀರಿ? ನೋಡ್ರಿ, ಮುಖ್ಯಮಂತ್ರಿಗಳು ಹೇಳಿದ್ರು ರಾಜ್ಯದ ಜನತೆ ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ, ರಾಹುಲ್ ಗಾಂಧಿ ಮಾಡಿದ್ರೆ ಅದಕ್ಕಾಗಿ ನಾನು ನಿಷ್ಠೆ ರಾಹುಲ್ ಗಾಂಧಿಗೆ ಅಂತ. ಮೊನ್ನೆ ಉತ್ತರ ಕರ್ನಾಟಕದ ಜನ ನನಗೆ ಮತ ಹಾಕಿಲ್ಲ, ನೀವು ಹೇಳಿದ ಹಣದ ಆಮಿಷಕ್ಕೆ ಬಲಿಯಾದ್ರಿ ಅಂತ ಹಗುರವಾಗಿ ಮಾತನಾಡಿದ್ರು. ಈಗ 3 ದಿವಸದಿಂದ ಕರಾವಳಿ ಜನರಿಗೆ ವಿವೇಕ ಕಡಿಮೆ, ಕೆಲಸ ಬೇಕಾದಾಗ ನನ್ನ ಮತ್ತು ರೇವಣ್ಣ ನೆನಪಾಗುತ್ತೆ ಅಂತ ಹೇಳಿದ್ರು. ಈ ಎಲ್ಲ ಸಂಗತಿಗಳು ಜನ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ಸು JDS ಒಂದಾಗಿರಲಿ, ಬೇರೆ ಇರಲಿ, ಅವ್ರು ನಮ್ಮನ್ನು ವಿರೋಧ ಮಾಡೋಕ್ಕೆ ಇರುವಂಥದ್ದು. ಅದ್ರ ಬಗ್ಗೆ ಇದೇನು ಹೊಸದೇನಲ್ಲ. ನನಗೆ ಬಹಳ ಮುಖ್ಯವಾಗಿರುವಂಥ ಸಂಗತಿ, ರಾಜ್ಯದ 6.5 ಕೋಟಿ ಜನರ ಬೆಂಬಲ ನಮಗೆ ಇದೆ. ರೈತರ ಸಮುದಾಯ ನಮ್ಮ ಜೊತೆಗಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನ ನಮ್ಮ ಜೊತೆಗಿದ್ದಾರೆ. ಈ ಎಲ್ಲ ಸಂಗತಿಗಳು ನಾಳೆ 22 ಲೋಕಸಭಾ ಸೀಟ್ ಗೆಲ್ಲೋದಕ್ಕೆ 100ಕ್ಕೆ 100 ನಮ್ಗೆ ಅನುಕೂಲ ಆಗುತ್ತೆ. ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಮೋದಿ 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 ಅನ್ನೋ ಮಾತು ಕುಂತಲ್ಲಿ ನಿಂತಲ್ಲಿ ಕೇಳಿ ಬರ್ತಾ ಇದೆ. ಇದರಿಂದ ನಾವು 28 ಸೀಟ್ ಗೆಲ್ತೇವೆ. ಈವರೆಗೆ ರಾಜ್ಯಾಧ್ಯಕ್ಷರಾದಂಥ BJP ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪ ಅವರು ನಮ್ಮ ಜೊತೆಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡರು. ರಾಜ್ಯ ರಾಜಕಾರಣ ಆಗಿರ್ಬೋದು, ಜೊತೆಗೆ ರಾಷ್ಟ್ರ ರಾಜಕಾರಣ ಆಗಿರ್ಬೋದು, ಮತ್ತು ಜೊತೆಗೆ ಅವರ ವೈಯಕ್ತಿಕ ಬದುಕಿನ ಹಲವಾರು ಘಟನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡರು. ಅವರು ಪಕ್ಕಾಗಿ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಅಂದರೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೇ ಆಗ್ತಾರೆ. ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾವು ಕರ್ನಾಟಕದಿಂದ 22 ಸೀಟುಗಳನ್ನು ಕೊಡುಗೆಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ.